ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾವೇರಿಯಿಂದ ಚಂದನ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಇದು 17/9/1982 ಶುಕ್ರವಾರ ಸಾಯಂಕಾಲ. ಒಂದು ನಿಮಿಷ. 17/9/82. 82. ಓಕೆ, ಟೈಮು? ಟೈಮ್ ಸಾಯಂಕಾಲ ರೀ, 6 ಗಂಟೆ ಮೇಲೆ. ಹಾಂ, 6 ಗಂಟೆ ಮೇಲೆ. 6:15 ಹಾಕಿದ್ದೀನಿ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮೇಡಮ್ ಎದರ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾವು ಯಾವಾಗ್ಲೂ ನಿಮ್ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವ್ರಿ. ಹಾಂ, ಇನ್ಸ್ಟಾಗ್ರಾಮ್ ನೋಡಿ, ಯೂಟ್ಯೂಬ್ ನೋಡಿ, ಫೇಸ್ಬುಕ್ ನೋಡಿ, ಎಲ್ಲ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಅಂತಾನೆ ಇದೆ, ಎಲ್ಲ ಒಂದೇ ಲಿಂಕಲ್ಲಿ ಸಿಕ್ಕತ್ತೆ. ಇದು ಯಾರ್ದು ಮೇಡಮ್, ನಿಮ್ದೇನಾ? ಇದು ತಮ್ಮಂದ್ರಿ. ತಮ್ಮಂದ? ಅವ್ರ ಹೆಸರೇನು? ಅವ್ರ ಹೆಸರು ಎಂ ಅಲ್ಲಿ ಬರ್ತೈತಿ, ಅವ್ರ ಹೆಂಡತಿ ಹೆಸರು ಎಸ್ ಅಲ್ಲಿ. ಇಬ್ರಿಗೂ ಹೊಂದಾಣಿಕೆ ಇಲ್ರಿ. ಹೆಸರು ಬೇಡ, ಅವ್ರ ಹೆಸರು ಹೇಳಿ. ನೋಡಿ, ಇವ್ರದ್ದು 17ನೇ ತಾರೀಕು ಡೇಟ್. ಹಲೋ, ಹೇಳ್ರಿ ಮೇಡಮ್. ಈ ವರ್ಷಕ್ಕೆ 8 ಬಹಳಷ್ಟು ಡೇಂಜರ್ ಅಂತ ಹೇಳಿದೆ. ಅದರಲ್ಲೂ 8ನೇ ತಿಂಗಳು 8ನೇ ತಾರೀಕು ಇವರು, 17ನೇ ತಾರೀಕು ಅವರು ತುಂಬ ಹುಷಾರಾಗಿರ್ಬೇಕು. ಆಗಸ್ಟ್ ನಾಳೆಯಿಂದ ಇವ್ರದ್ದು ಉತ್ತರ ಫಲ್ಗುಣಿ ನಕ್ಷತ್ರ ಬರುತ್ತೆ, ಕನ್ಯಾ ರಾಶಿ, ಮೀನ ಲಗ್ನ ಬರುತ್ತೆ. ಇವರು ನೋಡಿ ಸಪ್ತಮ. ಎಮ್ಮನ್ನ ಮಾಲ್ತೇಶ ಅಂತ ಹೆಸರ್ರಿ, ಆದ್ರ ಸಿಂಹ ರಾಶಿ ಅನ್ಕೊಂಡವ್ರಿ. ಇಲ್ಲ, ನೀವು ಕೊಟ್ಟಿರೋ ಡೇಟು ಮತ್ತೆ ಟೈಮ್ ಪ್ರಕಾರ ಇವ್ರು ಶುಕ್ರವಾರ ಹುಟ್ಟಿರ್ತಾರೆ. ಹಲೋ, ಉತ್ತರ ಫಲ್ಗುಣಿ ನಕ್ಷತ್ರ ಮೇಡಮ್. ಇವರ ಹೊಂದಾಣಿಕೆ ಅಂತಂದ್ರೆ ಲಗ್ನ ಬಂದು ಮೀನ ಲಗ್ನ. ಕಟ್ಟಾಯ್ತಾ? ಈಗ ಗೊತ್ತಿಲ್ಲ ಮೇಡಮ್, ಇದಾರೆ ಲೈನಲ್ಲಿ. ಹಲೋ, ಮೀನ ಲಗ್ನ ಬರುತ್ತೆ. ಹಾ, ಸಪ್ತಮದಲ್ಲಿ ಡೇಟ್ ಆಫ್ ಬರ್ತ್ ಇನ್ನೊಂದ್ಸತಿ ಹೇಳ್ತಾನೆ ನೋಡ್ರಿ. 17/9/1982. ಹೌದು, ಕರೆಕ್ಟ್ ಆಗಿದೆ. ಟೈಮ್ 6:15 ಕೊಟ್ಟಿದ್ದೀರಾ ಸಂಜೆ. ಹಂಗಾಗಿ ಇವರ ರಾಶಿ ಅಂತ ಬಂದ್ರೆ, ಇವರ ರಾಶಿ ಬಂದು ಕನ್ಯಾ ರಾಶಿ ಬರುತ್ತೆ. ಲಗ್ನ ಅಂತ ಬಂದಾಗ ಲಗ್ನ ಮೀನ ಲಗ್ನ ಬರುತ್ತೆ. ಲಗ್ನಕ್ಕೆ ಸಪ್ತಮದಲ್ಲಿ ಸೂರ್ಯ, ಚಂದ್ರ, ಶನಿ, ಬುಧ 4 ಗ್ರಹಗಳು ಸಪ್ತಮದಲ್ಲಿದ್ದಾರೆ. ಸೂರ್ಯ ಶನಿ ಒಟ್ಟಿಗೆ ಇದ್ದಾರೆ. ಅವ್ರ ಮ್ಯಾರೇಜ್ ಲೈಫು ಚೆನ್ನಾಗಿರೋದಿಲ್ಲ ಮೇಡಮ್, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಹೊಂದಾಣಿಕೆ ಅಲ್ಲ. ಅವರಿಬ್ರು ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಲವ್ ಮ್ಯಾರೇಜ್ ರೀ. ಎಷ್ಟು ವರ್ಷ ಆಯ್ತು ಮೇಡಮ್? 16 ವರ್ಷ ಆತ್ರಿ ಈಗ. 16 ವರ್ಷದವರೆಗೂ ಇದಾರಲ್ಲ, ಅದಕ್ಕೆ ಖುಷಿ ಪಡಿ. ಅಯ್ಯೋ, ಬಾಳ ಜಗಳ ಮಾಡ್ತಾರ್ರಿ ಮೇಡಮ್, ಅದೇ ಸಾಕ ಹೋಗೈತಿ. ಹೌದು, 16 ವರ್ಷದವರೆಗೂ ಒಟ್ಟಿಗೆ ಇದಾರ ತಾನೆ ಇವಾಗ್ಲೂನು? ಹಾ, ಇದಾರೆ. ಅದೇ ಜಗಳ ಮಾಡ್ತಾರೆ. ಮತ್ತು ಗೌರ್ಮೆಂಟ್ ಕೆಲಸ ಇದೆಯಾ ಇಬ್ರಲ್ಲಿ ಒಬ್ರಿಗೆ? ಇಲ್ರಿ, ರೈತರು ಅವರು. ಓಕೆ. ಸೂರ್ಯ, ಬುಧ, ಚಂದ್ರ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಸಪ್ತಮದಲ್ಲಿದ್ದಾರೆ. ಲಗ್ನನ ನೋಡ್ತಾರೆ. 4 ಗ್ರಹಗಳು ಇರೋ ಜಾಗದಿಂದ 4 ಗ್ರಹಗಳು ಲಗ್ನನ ನೋಡ್ತಾರೆ. ಲಗ್ನಾಧಿಪತಿ ಬಂದು ಗುರು, ಅವನು 8ನೇ ಮನೇಲಿ ಇರ್ತಾನೆ. ಹಾಗಾಗಿ ಇಷ್ಟು ದಿನ ಇವರು ಹೀಗಿರೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಖಂಡಿತ ನಿಮಗೆ ಪರಿಹಾರವಾಗಿ ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಇವ್ರಿಗೆ ನಡೀತಾ ಇರೋ ಗುರು ದಶೆ ನಡೀತಾ ಇದೆ. ಗುರು ಬಂದು ಇವ್ರಿಗೆ ಲಗ್ನಾಧಿಪತಿ ಅವನೇ ಆಗಿರ್ತಾನೆ, ಆದರೆ 8ನೇ ಮನೇಲಿ ಇರ್ತಾನೆ. ಹಾಗಾಗಿ ಟೈಮ್ ಕೆಟ್ಟಿದೆ ಸ್ವಲ್ಪ, ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ನಮ್ಮ ನಂಬರ್ ಕರೆ ಮಾಡಿ ಅಮ್ಮ. ನಿಮಗೆ ಅವರಿಬ್ಬರು ತುಂಬ ಚೆನ್ನಾಗಿರೋದಕ್ಕೆ ಅವ್ರಿಗೆ ರಿಲೇಷನ್ಶಿಪ್ ಸ್ಟೋನನ್ನು ಕೊಡ್ತೀನಿ, ಅದನ್ನು ಮನೇಲಿ ಪ್ಲೇಸ್ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.